ನಮಸ್ಕಾರ. ಇವತ್ತು ನಾವು ಇತಿಹಾಸದ ಅಡಿಪಾಯ ಹಾಕಿದ ಕಥೆಗಳಲ್ಲಿ ಒಂದನ್ನ ನೋಡೋಣ. ಪ್ರಾಚೀನ ಊರ್ ನಗರದಲ್ಲಿದ್ದ ಅಬ್ರಾಮ್ ಅನ್ನೋ ಒಬ್ಬ ಸಾಮಾನ್ಯ ಮನುಷ್ಯನ ಅಸಾಮಾನ್ಯ ಜೀವನದ ಕಥೆ ಇದು. ಈ ಇಡೀ ಕಥೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ, ಅಲ್ವಾ? ಒಬ್ಬ ವ್ಯಕ್ತಿಯ ನಂಬಿಕೆಗೆ ಇಡೀ ಜಗತ್ತನ್ನೇ ಬದಲಿಸೋ ಶಕ್ತಿ ಇದೆಯಾ? ಅದು ಹೇಗೆ ಸಾಧ್ಯ? ಬನ್ನಿ ನೋಡೋಣ. ಸರಿ, ನಮ್ಮ ಕಥೆ ಶುರುವಾಗೋದು ಪ್ರಾಚೀನ ಊರ್ ನಗರದಲ್ಲಿ. ಇಲ್ಲಿ ಅಬ್ರಹಾಂ ಅನ್ನೋ ವ್ಯಕ್ತಿ ವಾಸವಾಗಿದ್ದ. ಅವನ ಸುತ್ತಮುತ್ತಲೂ ವಿಗ್ರಹಗಳ ಆರಾಧನೆ ನಡೀತಿತ್ತು. ಅಷ್ಟೇ ಯಾಕೆ, ಸ್ವತಃ ಅವನ ತಂದೆಯೇ ಕಲ್ಲು ಮಣ್ಣಿನಿಂದ ವಿಗ್ರಹಗಳನ್ನ ಮಾಡಿ ಮಾರೋ ಕೆಲ್ಸ ಮಾಡ್ತಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಅಬ್ರಾಮ್ಗೆ ಒಂದು ಕರೆ ಬರುತ್ತೆ. ಇದೊಂದು ಸಾಮಾನ್ಯ ಕರೆ ಆಗಿರಲಿಲ್ಲ. ಅವನ ಜೀವನವನ್ನೇ ಬುಡುಮೇಲು ಮಾಡುವಂಥ ಒಂದು ದೈವಿಕ ಕರೆ. ಇದರಲ್ಲಿ 3 ಸ್ಪಷ್ಟವಾದ ವಾಗ್ದಾನಗಳಿದ್ವು. ಒಂದು ಹೊಸ ನಾಡು, ಒಂದು ದೊಡ್ಡ ಜನಾಂಗ ಮತ್ತು ಇಡೀ ಜಗತ್ತಿಗೆ ಒಂದು ಆಶೀರ್ವಾದ. ನಿಜಕ್ಕೂ ಇದು ಅಬ್ರಾಮ್ನ ಬದುಕಿನ ದಿಕ್ಕನ್ನೇ ಬದಲಿಸಿದ ಕ್ಷಣ. ಅಂದ್ಹಾಗೆ ಈ ಕರೆ ಬಂದಾಗ ಅಬ್ರಾಮ್ನ ವಯಸ್ಸು ಎಷ್ಟಿತ್ತು ಗೊತ್ತಾ? 75 ವರ್ಷ. ಯೋಚ್ನೆ ಮಾಡಿ, 75ನೇ ವಯಸ್ಸಿನಲ್ಲಿ ಜೀವನದಲ್ಲಿ ಎಲ್ಲವನ್ನೂ ಕಟ್ಕೊಂಡು ನೆಲೆ ನಿಂತ ಮೇಲೆ ತನಗೆ ಗೊತ್ತಿದ್ದ ಪ್ರತಿಯೊಂದನ್ನೂ ಬಿಟ್ಟು ಹೊರಡು ಅಂತ ಹೇಳಿದ್ರೆ ಹೀಗಾಗ್ಬೇಡ. ಇದಕ್ಕೆ ಎಂಥ ನಂಬಿಕೆ ಬೇಕು ಅಲ್ವಾ? ಇದು ಸುಲಭದ ಮಾತಾಗಿರ್ಲಿಲ್ಲ. ಆ ವಯಸ್ಸಿನಲ್ಲಿ ಹೊಸದೊಂದು ಜೀವನ ಶುರು ಮಾಡೋದು ಅಂದ್ರೆ ಅದಕ್ಕೆ ಅಚಲವಾದ ನಂಬಿಕೆ ಬೇಕೇ ಬೇಕು. ಹಾಗೇನೇ ಆ ಕರೆಯನ್ನು ನಂಬಿ ಅಬ್ರಾಮ್ ತನ್ನ ಡೇರೆಗಳನ್ನ ಕಟ್ಟಿಕೊಂಡು ತನ್ನ ಪತ್ನಿ ಸಾರಾಯ್, ಅವಳಿಗೆ ಮಕ್ಕಳಿರ್ಲಿಲ್ಲ, ಮತ್ತು ತನ್ನ ಸೋದರಳಿಯ ಲೋಟನ ಜೊತೆ ವಾಯುವ್ಯ ದಿಕ್ಕಿಗೆ ಪ್ರಯಾಣ ಶುರು ಮಾಡಿದ. ಆ ಹೊಸನಾಡಿಗೆ ಕಾಲಿಟ್ಟ ಮೇಲೆ ಆ ಒಡಂಬಡಿಕೆಯನ್ನ ನೆನ್ಪಿಸ್ಕೊಳ್ಳೋಕೆ ಅಲ್ಲಲ್ಲೇ ಯಜ್ಞವೇದಿಗಳನ್ನ ಕಟ್ಟುತ್ತಾ ಸಾಗಿದ. ಇವು ಆತನ ನಂಬಿಕೆಯ ಮೊದಲ ಹೆಜ್ಜೆಗುರುತುಗಳಾಗಿದ್ದುವು. ಆದ್ರೆ ಕಥೆ ಇಲ್ಲಿಂದ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಯಾಕಂದ್ರೆ ಒಂದ್ ಕಡೆ ದೊಡ್ಡ ಜನಾಂಗದ ವಾಗ್ದಾನ ಸಿಕ್ಕಿತ್ತು, ಆದ್ರೆ ಇನ್ನೊಂದ್ ಕಡೆ ಕಠಿಣ ವಾಸ್ತವ ಬೇರೆಯೇ ಇತ್ತು. ಸಾರಾಯಿಗೆ ಮಕ್ಕಳಿರ್ತಿಲ್ಲ. ಅಂದ್ರೆ ಒಂದ್ ಕಡೆ ಆಕಾಶದಷ್ಟು ದೊಡ್ಡ ಭರವಸೆ, ಇನ್ನೊಂದ್ ಕಡೆ ಖಾಲಿಯಾದ ತೊಟ್ಲು. ಇದೇ ಕಥೆಯ ಕೇಂದ್ರ ಸಂಘರ್ಷ. ಅಬ್ರಾಮ್ನ ನಂಬಿಕೆಗೆ ಸವಾಲುಗಳು ಒಂದರ ಮೇಲೊಂದು ಬರ್ತಾನೇ ಇತ್ತು. ಮೊದಲು ಭೀಕರ ಬರಗಾಲ ಬಂದು ಅವರು ಈಜಿಪ್ಟ್ಗೆ ಹೋಗ್ಬೇಕಾಯ್ತು. ಆಮೇಲೆ ಸ್ವಂತ ಸೋದರಳಿಯ ಲೋಟನ್ನ ಕುರುಬರ ಜೊತೆಗೆ ಜಾಗಕ್ಕೋಸ್ಕರ ಜಗಳ ಶುರುವಾಯ್ತು. ಆದರೆ ಎಲ್ಲಕ್ಕಿಂತ ದೊಡ್ಡ ಸವಾಲ್ ಅಂದ್ರೆ ವಾಗ್ದಾನ ಮಾಡಿದ ಮಗು ಇನ್ನೂ ಹುಟ್ಟಿರ್ಲಿಲ್ಲ. ಆ ಮೌನ, ಆ ಕಾಯುವಿಕೆ, ಪ್ರತಿಯೊಂದ ಸಮಸ್ಯೆಯೂ ಆ ದೊಡ್ಡ ವಾಗ್ದಾನದ ಮೇಲೆ ಒಂದು ಕಪ್ಪು ನೆರಳಿನಂತೆ ಕಾಣ್ತಾ ಇತ್ತು. ನೋಡಿ, ದೈವಿಕ ವಾಗ್ದಾನ ಪೂರ್ತಿಯಾಗೋದು ತಡವಾದಾಗ ಸಹಜವಾಗೇ ಮನುಷ್ಯನ ಹತಾಶೆ ಕೆಲ್ಸ ಮಾಡೋದು ಶುರುಮಾಡುತ್ತೆ. ಸಾರಾಯಿ ಕೂಡ ಹತಾಶಳಾಗಿ ತನ್ನ ದಾಸಿಯಾದ ಹಾಗಳನ್ನ ಅಬ್ರಾಮ್ಗೆ ಕೊಟ್ಟು ಹೇಗಾದ್ರೂ ಮಾಡಿ ಮಗುವನ್ನ ಪಡೆಯೋಕೆ ಪ್ರಯತ್ನ ಪಡ್ತಾರೆ. ಈ ಪ್ರಯತ್ನದಿಂದ ಇಷ್ಮಾಯೇಲ್ ಹುಟ್ಟಿದ್ದ. ಆದ್ರೆ ಇದು ವಾಗ್ದಾನವನ್ನ ಪೂರೈಸೋದಕ್ಕಿಂತ ಹೆಚ್ಚಾಗಿ ಕುಟುಂಬದಲ್ಲಿ ಹೊಸ ಸಮಸ್ಯೆಗಳನ್ನ ಮತ್ತು ನೋವನ್ನೇ ತಂದಿಟ್ಟು. ಆದ್ರೆ ದೇವ್ರು ಇಲ್ಲಿಗೆ ಸುಮ್ಮನಾಗಲಿಲ್ಲ. ಆ ವಾಗ್ದಾನವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಅದಕ್ಕೊಂದು ಮರೆಯಲಾಗದ ಮುದ್ರೆಯನ್ನ ಹಾಕಲು ನಿರ್ಧರಿಸಿದ. ಇದು ಬರೀ ಮಾತಿನಲ್ಲಿ ಕೊಟ್ಟ ಭರವಸೆಯಾಗಿ ಉಳಿಯಲಿಲ್ಲ, ಬದಲಿಗೆ ರಕ್ತದಲ್ಲಿ ಬರೆದ ಒಂದು ಅಧಿಕೃತ ಒಪ್ಪಂದವಾಗಿ ಬದಲಾಗಲಿತ್ತು. ಇಲ್ಲಿ ಕಥೆಯ ಬಹುಶಃ ಅತ್ಯಂತ ಪ್ರಸಿದ್ಧ ಕ್ಷಣ ಬರುತ್ತೆ. ದೇವ್ರು ಅಬ್ರಮ್ಮನ್ನ ಹೊರಗೆ ಕರೆದುಕೊಂಡು ಹೋಗಿ ಒಂದು ಅದ್ಭುತವಾದ ದೃಶ್ಯವನ್ನ ತೋರಿಸಿದ. ಒಂದು ಸಾರಿ ಆಕಾಶದ ಕಡೆ ನೋಡು. ಆ ನಕ್ಷತ್ರಗಳನ್ನ ಎಣಿಸೋಕಾಗುತ್ತಾ? ಸಾಧ್ಯವೇ ಇಲ್ಲ ಅಲ್ವಾ? ನಿನ್ನ ಸಂತತಿ ಕೂಡ ಹಾಗೇನೇ ಇರುತ್ತೆ. ಯೋಚಿಸಿ, ಆ ಕ್ಷಣದಲ್ಲಿ ಅವನಿಗೊಬ್ಬ ಮಗನೂ ಇರ್ಲಿಲ್ಲ, ಆದ್ರೆ ಸಿಕ್ಕಿದ್ದು ಅಸಂಖ್ಯಾತ ವಂಶಸ್ಥರ ಭರವಸೆ. ಇದು ಅವನ ವರ್ತಮಾನಕ್ಕೂ ಮತ್ತು ಅವನ ಭವಿಷ್ಯಕ್ಕೂ ಇದ್ದ ದೊಡ್ಡ ಅಂತರವನ್ನ ತೋರಿಸ್ತು. ಈ ವಾಗ್ದಾನವನ್ನ ಮುದ್ರೆ ಹಾಕಿದ ರೀತಿ ಸ್ವಲ್ಪ ವಿಚಿತ್ರ ಅನ್ಸಬಹುದು. ಇದು ಒಂದು ಪ್ರಾಚೀನ ಆಚರಣೆ. ಇದರಲ್ಲಿ ಪ್ರಾಣಿಗಳನ್ನ 2 ಭಾಗ ಮಾಡಿ ಇಡ್ಲಾಗುತ್ತೆ. ಈ ತುಂಡುಗಳ ನಡುವೆ ಹೊಗೆಯಾಡೋ ಅಗ್ನಿಕುಂಡ ಮತ್ತು ಉರಿಯೋ ಪಂಜು ಹಾದುಹೋಯ್ತು. ಆ ಕಾಲದ ಸಂಸ್ಕೃತಿಯಲ್ಲಿ ಇದು ಅತ್ಯಂತ ಗಂಭೀರವಾದ, ಮುರಿಯಲಾಗದ ಒಪ್ಪಂದದ ಸಂಕೇತವಾಗಿತ್ತು. ಅಂದ್ರೆ ದೇವ್ರು ತಾನೇ ಪ್ರಮಾಣ ಮಾಡಿ ಈ ಒಪ್ಪಂದವನ್ನ ಖಚಿತಪಡಿಸಿದ ಹಾಗೆ. ಸರಿ, ಮತ್ತೆ ವರ್ಷಗಳು ಉರುಳಿದ್ವು. ಅಬ್ರಾಮ್ಗೆ ಈಗ 99 ವರ್ಷ. ಆಗ ಒಂದು ದಿನ 3 ಅತಿಥಿಗಳು ಬಂದು ಒಂದು ಅಸಾಧ್ಯವಾದ ಸುದ್ದಿಯನ್ನ ಹೇಳ್ತಾರೆ. ಇದೇ ಸಮಯಕ್ಕೆ ಮುಂದಿನ ವರ್ಷ ನಿನ್ನ ಪತ್ನಿ ಸಾರಾಳಿಗೆ ಮಗ ಹುಟ್ತಾನೆ ಅಂತ. ಡೇರೆಯ ಒಳಗಿನಿಂದ ಇದನ್ನ ಕೇಳಿಸ್ಕೊಳ್ತಿದ್ದ ಸಾರಾಳಿಗೆ ನಗು ಬಂತು. ತನ್ನ ವಯಸ್ಸು, ತನ್ನ ಬಂಜೆಯಾದ ದೇಹ, ಇದನ್ನೆಲ್ಲ ನೆನೆಸ್ಕೊಂಡು ಅವಳಿಗೆ ನಂಬೋಕೆ ಆಗದೆ ನಗು ಬಂದ್ಬಿಡುತ್ತೆ. ಇಲ್ಲಿಯವರೆಗೂ ಅಬ್ರಹಾಂ ಎಷ್ಟೋ ಪರೀಕ್ಷೆಗಳನ್ನ ಎದುರಿಸಿದ್ದ. ಆದ್ರೆ ಈಗ ಬರೋದು ಅವನ ಜೀವನದ ಅತಿ ದೊಡ್ಡ, ಅತಿ ಕಠಿಣವಾದ ಪರೀಕ್ಷೆ.
ಇಲ್ಲಿವರೆಗಿನ ಎಲ್ಲಾ ಕಷ್ಟಗಳು ಈ ಒಂದು ಕ್ಷಣಕ್ಕೆ ಅವನನ್ನ ತಯಾರು ಮಾಡ್ತಿತ್ತಾ ಅನ್ನೋ ಹಾಗೆ ಕಥೆ ತನ್ನ ಪರಾಕಾಷ್ಠೆಯನ್ನ ತಲುಪುತ್ತೆ. ಆ ಆಜ್ಞೆಯನ್ನೊಮ್ಮೆ ಕೇಳಿ, ನಿನ್ನ ಮಗನನ್ನ, ನಿನ್ನ ಒಬ್ಬನೇ ಮಗನನ್ನ, ನೀನು ಪ್ರೀತಿಸುವ ಇಸ್ಸಾಕನನ್ನ ಮೋರಿಯಾ ಪರ್ವತಕ್ಕೆ ಕರ್ಕೊಂಡು ಹೋಗಿ ಯಜ್ಞ ಮಾಡು. ಇಲ್ಲಿರೋ ಒಂದೊಂದು ಪದವನ್ನೂ ಗಮನಿಸಿ. ನಿನ್ನ ಮಗ, ಒಬ್ಬನೇ ಮಗ, ನೀನು ಪ್ರೀತಿಸುವ ಮಗ. ಪ್ರತಿಯೊಂದು ಪದವು ಅಬ್ರಹಾಮನ ಹೃದಯಕ್ಕೆ ಚುಚ್ಚಿದ ಹಾಗೆ. ದಶಕಗಳ ಕಾಲ ಕಾದು ಪಡೆದ ಮಗನನ್ನೇ ಈಗ ಬಲಿ ಕೊಡಬೇಕಾಗಿತ್ತು. ಒಂದು ಕ್ಷಣ ಆ 3 ದಿನಗಳ ಪ್ರಯಾಣವನ್ನ ಕಲ್ಪಿಸ್ಕೊಳ್ಳಿ. ತಂದೆ ಮತ್ತು ಮಗ ಒಟ್ಟಿಗೆ ನಡೀತಿದ್ದಾರೆ, ಆದ್ರೆ ಇಬ್ಬರ ನಡುವೆ ಭಾರವಾದ ಮೌನ. ಅಬ್ರಹಾಮನ ಮನಸ್ಸಿನಲ್ಲಿ ಎಂಥ ಯಾತನೆ ಇರ್ಬೇಕಾ? ಹೇಳಲಾಗದ ಮಾತುಗಳ ಭಾರ ಹೊತ್ತು ಸಾಗಿದ ಆ 3 ದಿನಗಳು. ಉದ್ವಿಗ್ನತೆ ನಿಧಾನವಾಗಿ ಹೆಚ್ಚುತ್ತಾ ಹೋಗುತ್ತೆ. ಆಗ ಈಸಾಕ್ ಒಂದು ಮುಗ್ಧವಾದ ಪ್ರಶ್ನೆ ಕೇಳ್ತಾನೆ. ಅಪ್ಪ, ಯಜ್ಞ ಮಾಡೋಚೆ ಕುರಿಮರಿಯಲ್ಲಿದೆ? ಈ ಒಂದು ಪ್ರಶ್ನೆ ಆ ಇಡೀ ಉದ್ವಿಗ್ನತೆಯನ್ನ ಇನ್ನಷ್ಟು ಹೆಚ್ಚಿಸುತ್ತೆ. ಮಗನ ಮುಗ್ಧತೆ, ತಂದೆಯ ಹೃದಯದೊಳಗಿನ ನೋವು, ಇದಕ್ಕೆ ಅಬ್ರಹಾಂ ದೇವರೇ ನೋಡಿಕೊಳ್ತಾನೆ ಮಗನೇ ಅಂತ ಹೇಳ್ತಾನೆ. ಇದು ಒಂದು ಕಡೆ ಹತಾಶೆಯ ಪ್ರಾರ್ಥನೆ ಆಗಿತ್ತು, ಇನ್ನೊಂದು ಕಡೆ ಅಚಲವಾದ ನಂಬಿಕೆಯೂ ಆಗಿತ್ತು. ಕೊನೆಗೂ ಆ ಕ್ಷಣ ಬಂದೇ ಬಿಡುತ್ತೆ. ಅಬ್ರಹಾಂ ಕತ್ತಿಯನ್ನ ಎತ್ತಿದಾಗ ಸ್ವರ್ಗದಿಂದ ಒಂದು ಧ್ವನಿ ಅವನನ್ನ ತಡೆಯುತ್ತೆ. ಪರೀಕ್ಷೆ ಮುಗಿದಿತ್ತು, ಅವನ ನಂಬಿಕೆ ಗೆದ್ದಿತ್ತು. ಆಗ ಪಕ್ಕದಲ್ಲೇ ಒಂದು ಪೊದೆಯಲ್ಲಿ ಟಗರೊಂದು ಸಿಕ್ಕಾಕೊಂಡಿತ್ತು. ಅದು ಆ ಯಜ್ಞಕ್ಕಾಗಿ ದೇವರು ಒದಗಿಸಿದ ಕುರಿಮರಿ. ಅಂದಿನಿಂದ ದೇವರೇ ಒದಗಿಸುವನು ಅನ್ನೋ ನಂಬಿಕೆ ಇನ್ನಷ್ಟು ಗಟ್ಟಿಯಾಯಿತು. ಹಾಗಿದ್ರೆ ಅಬ್ರಾಹಮನ ಇಬ್ಬರು ಮಕ್ಕಳಾದ ಇಷ್ಮಾಯೇಲ್ ಮತ್ತು ಇಸಾಕರ ಪಾತ್ರವೇನು? ನೋಡಿ, ಇಬ್ಬರಿಗೂ ದೈವಿಕ ಆಶೀರ್ವಾದದ ವಾಗ್ದಾನಗಳಿದ್ವು. ಇಷ್ಮಾಯೇಲ್ ಕೂಡ ಒಂದು ದೊಡ್ಡ ಜನಾಂಗದ ತಂದೆ ಆಗ್ತಾನೆ. ಆದರೆ ಆ ವಿಶೇಷ ಒಡಂಬಡಿಕೆಯ ವಾರಸುದಾರಿಕೆ ಇಸಾಕನ ಮೂಲಕ ಮುಂದುವರಿಯಬೇಕಿತ್ತು. ಸರಿ, ಇಷ್ಟೆಲ್ಲಾ ಪರೀಕ್ಷೆಗಳ ನಂತರ ಅಬ್ರಹಾಮನಿಗೆ ಸಿಕ್ಕಿದ ವಾಗ್ದಾನಗಳು ಅವನ ಜೀವನದಲ್ಲಿ ಹೇಗೆ ನಿಜವಾಗಲು ಶುರುವಾದವು ಅನ್ನೋದನ್ನ ನೋಡೋಣ. ಕಠಿಣ ಪರೀಕ್ಷೆಯ ನಂತರ ಆಶೀರ್ವಾದಗಳ ಸುರಿಮಳೆಯೇ ಆಗುತ್ತೆ. ಮೊದಲಿಗೆ ಆ ನಾಡಿನಲ್ಲಿ ಒಂದು ಜಾಗವನ್ನ, ಅಂದ್ರೆ ಮಕ್ಪೆಲ್ಲಾ ಗುಹೆಯನ್ನ ಖರೀದಿಸುವುದರ ಮೂಲಕ ಅವನಿಗೆ ಅಲ್ಲಿ ಒಂದು ಶಾಶ್ವತವಾದ ಹಕ್ಕು ಸಿಕ್ತು. ಎರಡನೇದಾಗಿ ಅವನ ಮಗ ಈಸಕ್ಕನಿಗೆ ರೆಬೆಕ್ಕಳ ಜೊತೆ ಮದುವೆ ಆಗೋದ್ರಿಂದ ವಂಶ ಮುಂದುವರಿಯೋ ಭರವಸೆ ಸಿಕ್ತು. ಮತ್ತು ಕೊನೆದಾಗಿ ನಕ್ಷತ್ರಗಳಷ್ಟು ಸಂತತಿಯ ಆಶೀರ್ವಾದವನ್ನ ಮತ್ತೊಮ್ಮೆ ದೃಢಪಡಿಸಲಾಯಿತು. ಹೀಗೆ ವಾಗ್ದಾನದ ಪ್ರತಿಯೊಂದು ಭಾಗವೂ ಅವನ ಕಣ್ಣು ಮುಂದೆ ಈಡೇರಲು ಶುರುವಾಯಿತು. ಅವನಿಗೆ ಸಿಕ್ಕಿದ ಹೊಸ ಹೆಸರೇ ಇದಕ್ಕೆ ಸಾಕ್ಷಿ. ಮೊದಲು ಅವನ ಹೆಸರು ಅಬ್ರಾಮ್, ಅಂದ್ರೆ ಶ್ರೇಷ್ಠ ತಂದೆ ಅಂತ. ಆದ್ರೆ ಆಮೇಲೆ ಅವನ ಹೆಸರು ಅಬ್ರಹಾಂ ಅಂತ ಬದಲಾಯಿತು, ಅಂದ್ರೆ ಅನೇಕ ಜನಾಂಗಗಳ ತಂದೆ. ಆ ಕಾಲದಲ್ಲಿ ಹೆಸರುಗಳಿಗೆ ಬಹಳ ದೊಡ್ಡ ಅರ್ಥ ಇತ್ತು. ಇದು ಕೇವಲ ಒಂದು ಬಿರುದಲ್ಲ, ಬದಲಿಗೆ ಅವನ ಇಡೀ ಭವಿಷ್ಯದ ಘೋಷಣೆಯಾಗಿತ್ತು. ಕೊನೆಗೆ ಅಬ್ರಹಾಂ 175 ವರ್ಷಗಳ ಕಾಲ ಒಂದು ತುಂಬು ಜೀವನವನ್ನ ನಡೆಸಿ ಸಾಯುತ್ತಾನೆ. ಅವನ ಜೀವನ ನಂಬಿಕೆ, ಸವಾಲು ಮತ್ತು ವಾಗ್ದಾನಗಳಿಂದ ತುಂಬಿತು. ವಿಶೇಷ ಅಂದ್ರೆ ಅವನ ಅಂತ್ಯಕ್ರಿಯೆಯ ಸಮಯದಲ್ಲಿ ಅವನ ಇಬ್ಬರು ಮಕ್ಕಳಾದ ಇಸಾಕ್ ಮತ್ತು ಇಷ್ಮಾಯೇಲ್ ಒಟ್ಟಿಗೆ ಸೇರುತ್ತಾರೆ. ಇದು ಅವನ ದೊಡ್ಡ ಪರಂಪರೆಯ ಒಂದು ಸಂಕೇತವಾಗಿತ್ತು. ಹಾಗಿದ್ರೆ ಈ ಕಥೆಯನ್ನ ಮುಗಿಸುವಾಗ ಒಂದು ಕೊನೆಯ ಪ್ರಶ್ನೆಯನ್ನ ಕೇಳೋಣ. ಅಬ್ರಹಾಮನ ಕಥೆ ಅಂದ್ರೆ ಅದು ನಂಬಿಕೆ, ಭರವಸೆ ಮತ್ತು ಗೊತ್ತಿಲ್ಲದ ದಾರಿಯಲ್ಲಿ ಸಾಗೋದು. ಇದೆಲ್ಲ ನೋಡ್ದ ಮೇಲೆ ನಮಗೂ ಒಂದು ಪ್ರಶ್ನೆ ಮೂಡುತ್ತೆ. ನಮ್ಮ ಜೀವನದ ಪ್ರಯಾಣದಲ್ಲಿ ನಮ್ಮನ್ನ ಮುನ್ನಡೆಸುವ ಭರವಸೆ ಅಥವಾ ವಾಗ್ದಾನಗಳು ಯಾವುವು? ಯೋಚಿಸಬೇಕಾದ ವಿಷಯ ಅಲ್ವಾ?